ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ. ಇಲ್ಲಿ ಇರ್ತಕ್ಕಂತಹ ದೇವಸ್ಥಾನದ ವಾಯುವ್ಯ ಮೂಲ ಇರ್ತಕ್ಕಂತಹ ಅಂಬೆಗಾಲ ಕೃಷ್ಣನ ಮನಮೋಹಕವಾದಂತಹ ಅದ್ವಿತೀಯವಾದಂತಹ ವಿಗ್ರಹ ದೇಶದಲ್ಲಿ ಬೇರೆಲ್ಲೂ ಇಲ್ಲ. ಇತ್ತೀಚೆಗೆ ಕೆಲವು ಕಡೆ ಮಾಡಿದ್ರೂ ಸಹ ನೈಜ ರೂಪ ಒರಿಜಿನಾಲಿಟಿ ಅಂತ ನಾವೇನು ಹೇಳ್ತೀವಿ ಅದು ಇಲ್ಲೇ ಕಾಣ್ಬೋದು. ಇವತ್ತು ದಿನ ಬೆಳಿಗ್ಗೆ ಗೋಪೂಜೆ ಆಯಿತು, ಕ್ಷೀರ ಪೂಜೆ ಆಯಿತು, ಸುಪ್ರಭಾತ ಸೇವೆ ಆಯಿತು, ನಿತ್ಯ ಪೂಜೆ ಆಯಿತು, ಅಭಿಷೇಕ ಆಯಿತು, ಬೆಣ್ಣೆ ಅಲಂಕಾರ ಮಾಡಿದ್ವಿ. ಈಗ ಬೇರೆ ಅಲಂಕಾರವನ್ನ ನಾವು ಮಾಡಿದ್ದೀವಿ. ಇಲ್ಲಿ ಕೃಷ್ಣ ಹತ್ರ ಸಾಮಾನ್ಯವಾಗಿ ಮಕ್ಕಳಿಗೋಸ್ಕರ ಹರಿಸ್ಕೊಂಡು ಬರ್ತಕ್ಕಂತಹ, ಮಕ್ಕಳು ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂತಹ ಅನೇಕ ಭಕ್ತಾದಿಗಳು ಬರ್ತಾರೆ. ಅವರವರು ತಮ್ಮ ತಮ್ಮ ಇಷ್ಟಾನುಸಾರವಾದಂತಹ ಹರಕೆಯನ್ನ ತೀರಿಸ್ತಾರೆ. ಮುಖ್ಯವಾಗಿ ಇಲ್ಲಿ ನನ್ನ ಮೇಲೆ ತೊಟ್ಟು ಕಟ್ಟಿದ್ರೆ ನಿಂಗೂ ತೊಟ್ಟು ಕಟ್ತೀವಪ್ಪ ಅಂತ ಹರಿಸ್ಕೊಳ್ತಾರೆ. ಆ ತರ ತೊಟ್ಟು ಕೊಡ್ತಕ್ಕಂಥದ್ದು ಯಥೇಚ್ಛವಾಗಿದೆ. ಅದನ್ನು ಬಿಟ್ಟು ಬೇರೆ 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 ಅವರವರ ಅಭಿಮಾನಕ್ಕೆ, ಅಭಿಪ್ರಾಯಕ್ಕೆ, ಅವರ ಮನಸ್ಸಿಗೆ ತಕ್ಕಂತೆ ಬೆಳ್ಳಿ ಅಲಂಕಾರ, ತುಲಾಭಾರ, ಅನ್ನಪ್ರಾಶನ, ಹೆಸರಿಡೋದು, ಹೀಗೆ ಅವರವರು ಏನ್ ಬೇಕೋ ಅದನ್ನೆಲ್ಲನೂ ಕೂಡ ಇಲ್ಲಿ ಬಂದು ನೆರವೇರಿಸಿಕೊಂಡು ಹೋಗ್ತಾರೆ. ಇಲ್ಲಿ ಪ್ರತಿ ಶನಿವಾರ ಮತ್ತು ಭಾನುವಾರದಂದು ಬಂದಂತಹ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಸುಮಾರು 15 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಸಾಮಾನ್ಯವಾಗಿ ಅವತ್ತು ಆದಿನ ದಿನಗಳಲ್ಲಿ ಜನ ಬರೋದು ತುಂಬಾ ಹೆಚ್ಚಿಗೆ ಅಂತ ಕಾಣುತ್ತೆ. ಇಲ್ಲಿ ಬಂದಂತಹ ಪುರಂದರದಾಸರು ಸುಮಾರು 15 ಶತಮಾನದಲ್ಲಿ ಬಂದ್ರು ಅಂತ ಹೇಳ್ತಾರೆ. ಅವರು ದೇಶಾಟನೆ ಮಾಡೋದೇ ಅವ್ರ ಕೆಲಸ. ಅವರು ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದವರೆಗೂ ಎಲ್ಲೆಲ್ಲಿ ಪುಣ್ಯಕ್ಷೇತ್ರಗಳಿದೆ, ಎಲ್ಲೆಲ್ಲಿ ಒಳ್ಳೊಳ್ಳೆ ದೈವ ಸಾನ್ನಿಧ್ಯಗಳಿದೆ, ಅದೆಲ್ಲ ಹೋಗಿ ಬಂದಿರತಕ್ಕಂಥದ್ದು ಕುರುಹನ್ನ ನಾವು ಕಾಣ್ಬೋದು. ಅವರು ಇಲ್ಲಿಗೆ ಬಂದು ಜಗತ್ ಪ್ರಸಿದ್ಧವಾದಂತಹ ಜಗದೋದ್ಧಾರನ ಹಾಡಿಸಿದಲು ಯಶೋಧ ಅಂತಕ್ಕಂಥ ಹಾಡನ್ನ ಹಾಡಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. ಅದರ ಒಂದು ನುಡಿ ಅಣೋರಣೀಯನ, ಮಹತೋಮಹೀಯನ, ಅಪ್ರಮೇಯನ ಅಂತ ಇದೆ. ಈ ಅಪ್ರಮೇಯ ಅಂತಕ್ಕಂತಹ ದೈವ ಸಾನ್ನಿಧ್ಯ ಬೇರೆ ಎಲ್ಲೂ ಇಲ್ಲದಿರೋ ಕಾರಣ ಅದು ಇಲ್ಲೇ ಹಾಡ್ದೆ ಅಂತೇಳಿ ನಾವು ಹೇಳ್ಬೋದು. ಎಲ್ಲಾ ಮಕ್ಳುಗಳು ಆ ಪೇರೆಂಟ್ಸ್ ಅಷ್ಟೇ ವಾಂಟೆಡ್ ಇಲ್ಲಿ ಕಳಿಸ್ಬೇಕು ಅಂತ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಪ್ರತಿ ವರ್ಷನ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮ ಮಕ್ಳಿಗೆ ಎಲ್ರು ಖುಷಿ ಆಗ್ತಾರೆ. ಎಲ್ರಿಗೂ ಗರ್ಲ್ಸ್ಗೆ ರಾಧೆ ಡ್ರೆಸ್ಸು, ಬಾಯ್ಸ್ಗೆ ಕೃಷ್ಣ ಡ್ರೆಸ್ ಕಳ್ಸಿರ್ತಾರೆ ಅವರ ಪೇರೆಂಟ್ಸೇ. ಅವ್ರನ್ನೆಲ್ಲರನ್ನು ಇಲ್ಲಿಗೆ ನಾವು ಈ ದರ್ಶನಕ್ಕೆ, ಅಂಬೆಗಾಲ ಕೃಷ್ಣ ಸ್ವಾಮಿ ದರ್ಶನಕ್ಕೆ ನಾವು ಯಾವಾಗಲೂ ಇಲ್ಲಿ ಭೇಟಿ ನೀಡ್ತೀವಿ. ಅವ್ರ ಈ ಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ವಿಶೇಷ ಮಕ್ಳಿಗೆ ಗೊತ್ತಿರಲ್ಲ. ಆ ದಿನ ಏನು ಅಂತಾನು ಕೆಲವು ಪೇರೆಂಟ್ಸ್ ಗಳು ಸೆಲೆಬ್ರೇಷನ್ ಮಾಡಲ್ಲ ಸರ್. ನಾವೇನಿದ್ರು ಅದು ವಿಲೇಜ್ ಏರಿಯಾ, ಅದು ಅರ್ಬನ್ ಏರಿಯಾ ಅಲ್ಲ. ಆದ ಅವ್ರಿಗೂ ಒಂದ್ ಸ್ವಲ್ಪ ಅದು ಅವೇರ್ನೆಸ್ ಮೂಡ್ಲಿ ಅಂತ ಹೇಳಿ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಆ ದಿನ ಅಂತ ಹೇಳಿ ಯಾರು ಸೆಲೆಬ್ರೇಷನ್ ಮಾಡಲ್ಲ. ಈ ಮೂಲಕನಾರು ಅವರು ಪೇರೆಂಟ್ಸ್ ಮಕ್ಳುಗಳಿಗೆ ಡ್ರೆಸ್ ಹಾಕಿ ಇಲ್ಲಿಗೆ ಸ್ಕೂಲ್ಗೆ ಕಳಿಸ್ತಾರೆ. ಅದು ಒಂದ್ ಸ್ವಲ್ಪ ಇಲ್ಲೂ ಅಂಬೆಗಾಲ ಕೃಷ್ಣ ಸ್ವಾಮಿ ತುಂಬಾ ಫೇಮಸ್. ನಮ್ಮ ಇಡೀ ಚನ್ನಪಟ್ಟಣ ತಾಲೂಕಲ್ಲಿ, ಮದ್ದೂರು ತಾಲೂಕಲ್ಲೂ ಅಷ್ಟೇ ಇದೇ ಫೇಮಸ್. ಅದಕ್ಕೋಸ್ಕರ ಈ ಅಂಬೆಗಾಲ ಕೃಷ್ಣ ಸ್ವಾಮಿ ನಾವು ದರ್ಶನಕ್ಕೆ ಪ್ರತಿ ವರ್ಷ ಇಲ್ಲಿಗೆ ಭೇಟಿ ನೀಡ್ತೀವಿ.